ಹಲೋ ವೀಕ್ಷಕರೇ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ನವೀನ್. ನೀವು ನೋಡ್ತಿರೋದು ಚಿಲ್ ಸಿಟಿ ನವೀನ್ ಚಾನಲ್. ಇವತ್ತು ನಮ್ಮ ಚಾನಲ್ ಬರ್ತಿರೋ ಬ್ಲಾಗ್ ಯಾವ್ದ್ರ ಬಗ್ಗೆ ಅಂದ್ರೆ, ಬೆಂಗಳೂರಲ್ಲಿ ನಿಮಗೆ ತುಂಬಾ ಜನಕ್ಕೆ ಈ ಜಾಗದ ಬಗ್ಗೆ ಗೊತ್ತಿರಲ್ಲ. ಇದೊಂಥರ ಹೊಸ ಪ್ಲೇಸ್ ಅಂತಾನೆ ಹೇಳ್ಬೋದು. ಇದು ಬೆಂಗಳೂರಿಂದ 100 ಕಿಲೋಮೀಟರ್ ನೀವು ಟ್ರಾವೆಲ್ ಮಾಡ್ಕೊಂಡು ಹೋದ್ರೆ ಮಾತ್ರನೇ ಸಿಗುತ್ತೆ. ಇಲ್ಲಿಗೆ ಮೇ ಬಿ ನಿಮಗೆ 2.5 ಅವರ್ಸ್ ಜರ್ನಿ ಇರುತ್ತೆ ಬೆಂಗಳೂರಿಂದ ಹೋಗ್ಬೇಕಾದ್ರೆ. ನಿಮಗೆ ರೂಟ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಪ್ರಾಪರ್ ಆಗಿ ಗೂಗಲ್ ಮ್ಯಾಪ್ಸ್ ನ ಫಾಲೋ ಮಾಡ್ಕೊಂಡು ಬನ್ನಿ. ನೀವು ಫಸ್ಟ್ ಬೆಂಗಳೂರಿಂದ ಹೊಸೂರ್ ಬಂದು ಅಲ್ಲಿಂದ ರಾಯಕೋಟೆಗೆ ಬಂದು ರಾಯಕೋಟೆಯಿಂದ ಡೈರೆಕ್ಟ್ ಆಗಿ ಮಾರಂಡಲ್ಲಿ ಹೋಗಿ ಅಲ್ಲಿಂದ ನಿಮಗೆ ರೂಟ್ ಪ್ರಾಪರ್ ಆಗಿ ಸಿಗುತ್ತೆ. ಈಗ ನೋಡ್ತಿದ್ದೀರಲ್ಲ, ಇದೇ ಎಂಟ್ರೆನ್ಸ್. ಇಲ್ಲಿಂದ ನೀವು ನಡ್ಕೊಂಡು ಹೋಗೋ ತರ ಇದ್ರೆ ನಡ್ಕೊಂಡು ಹೋಗ್ಬೋದು. 3 ಕಿಲೋಮೀಟರ್ಸ್ ನೀವು ಟ್ರೆಕ್ ಮಾಡ್ಕೊಂಡು ಹೋಗ್ಬೇಕಾಗುತ್ತೆ. ಈ ದೇವಸ್ಥಾನದ ಹಿಂದೆಗಡೆನೆ ಒಂದು ಮಂಡ್ ರೋಡ್ ಇದೆ. ಅದರಲ್ಲಿ ಹೋದ್ರೆ 4 ಕಿಲೋಮೀಟರ್ ಫುಲ್ ಅಂಡ್ ಫುಲ್ ಆಫ್ ರೋಡಿಂಗು, ಫುಲ್ ಮಂಡ್ ರೋಡು. ಅದರಿಂದ ಹೋಗೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದರಿಂದ ನೀವು ಸ್ವಲ್ಪ ಗುಂಪಲ್ಲಿ ಬಂದ್ರೆ ಈಸಿಯಾಗಿ ನೀವು ಹೋಗ್ಬೋದು ಅಂತ ಹೇಳ್ತೀನಿ. ಯಾಕಂದ್ರೆ ಜಾಗ ಅಷ್ಟೊಂದು ಸೇಫ್ ಇಲ್ಲ. ಮತ್ತೆ ಇಬ್ಬರೇ ಬಂದ್ರೆ ನಿಮ್ಗೆ ಒಬ್ಬೊಬ್ಬರಿಗೆ ಹೆಲ್ಪ್ ಮಾಡ್ಕೊಳಕ್ ಆಗಲ್ಲ. ಅದರಿಂದ ಒಂದ್ ಸ್ವಲ್ಪ ಗುಂಪಾಗಿ ಬಂದ್ರೆ ನಿಮ್ಗೆ ತುಂಬಾ ಈಸಿ ಆಗುತ್ತೆ. ಅದರಿಂದಾನೇ ಗುಂಪಾಗಿ ಬನ್ನಿ ಅಂತ ಹೇಳ್ತಿದ್ದೀನಿ. ಆಗಲ್ಲ ಇರೋ ವ್ಯೂ ನೋಡ್ತಿದ್ದೀರಾ ಎಷ್ಟು ಸಖತ್ತಾಗಿದೆ ಅಂತ. ತಳ್ತಿದ್ದಾರೆ ಪಾಪ, ಸ್ಟಾರ್ಟಿಂಗಲ್ಲೇ ತಳ್ತಿದ್ದಾರೆ. ಮುಂದೆ ಹೋಗ್ತಾ ಹೋಗ್ತಾ ಏನಾಗುತ್ತೋ ಗೊತ್ತಿಲ್ಲ. ಓ ಮೈ ಗಾಡ್. ನೀವ್ಯಾರಾದ್ರೂ ಬೈಕರ್ಸ್ ಆಗಿದ್ದು ಆಫ್ ರೋಡಿಂಗ್ ನ ಟ್ರೈ ಮಾಡ್ಬೇಕಂತ ಅನ್ಕೊಂಡಿದ್ರೆ ಆರಾಮಾಗಿ ಬಂದು ಇಲ್ಲಿ ಟ್ರೈ ಮಾಡ್ಬೋದು. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನ ನೀವು ಪಡಿಬೋದು. ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಮಾತ್ರನೇ ಸ್ವಲ್ಪ ಕಷ್ಟ ಆಗುತ್ತೆ, ಸ್ವಲ್ಪ ಅಲ್ಲ ಜಾಸ್ತಿನೇ ಕಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಯಾಕಂದ್ರೆ ಎಲ್ಲಾ ಗಾಡಿಗಳನ್ನು ಮೇಲೆ ಹತ್ಸೋದು ತುಂಬಾನೇ ಕಷ್ಟ ಆಯ್ತು. ಇಲ್ಲಿ ಬಂದು ಪ್ರಾಬ್ಲಮ್ ಏನಪ್ಪಾ ಅಂದ್ರೆ, ಫುಲ್ ಕಲ್ಲುಗಳಿರೋದ್ರಿಂದ ಆ ಕಲ್ಲುಗಳಲ್ಲಿ ಟ್ರಾಕ್ಷನ್ ಸಿಗ್ತೀರಾ, ಫುಲ್ ಹಿಂದೆ ಹಿಂದೆ ಹೋಗ್ತಿರುತ್ತೆ ಗಾಡಿ. ನಮ್ ಗಾಡಿ ಬಂದು 125cc ಅನ್ನೋದ್ರಿಂದ ಅಷ್ಟೊಂದು ವೆಯ್ಟ್ ಇಲ್ಲ. ಆರಾಮಾಗಿ ಗಾಡಿನ ತಳ್ಳಿ ಆದ್ರೂ ಹತ್ಸ್ಬಿಡ್ಬೋದು. ಸ್ವಲ್ಪ ಜನ ರೈಡರ್ಸ್ ಎಲ್ಲ ಬಂದಿದ್ರು, ನೋಡಿದ್ರಲ್ಲ ಆವಾಗ್ಲೇ. ಅವ್ರೆಲ್ಲಾನು ದೊಡ್ಡ ದೊಡ್ಡ ಗಾಡಿಗಳು, ಎಲ್ಲ BMW ಆ ತರ ಈ ತರ ಗಾಡಿಗಳಲ್ಲಿ ಬಂದಿದ್ರು. ತುಂಬಾ ವೆಯ್ಟ್ ಇರುತ್ತೆ. ಆ ಗಾಡಿನ ತಳ್ಳೋದೇ ಒಂದು ದೊಡ್ಡ ಸವಾಲಾಗಿರುತ್ತೆ. ಈಗ ಹೋಗಿ ಒಂದೇ ಸ್ಟ್ರೆಚಲ್ಲಿ ಹೋಗ್ಬೇಕು. ಆ ಸೈಡಲ್ಲಿ ಹೋಗಿ ಇರಿಬ್ರು ಕಲ್ಲಿಡೋಣ. ಹಾಂ ಹೋಗಿ ಬಿಡಿ. ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ನಾನು ನಡ್ಕೊಂಡು ಹೋಗ್ತಿದ್ದೀನಿ, ತಮ್ಮ ಮಾತ್ರ ಬೈಕಲ್ಲಿ ಹೋಗ್ತಾನೆ. ಸ್ವಲ್ಪ ಕಷ್ಟನೇ, ಮತ್ತು ರೋಡ್ಸ್ ಎಲ್ಲ ತುಂಬ ಖರಾಬಿದೆ. ಅದರಿಂದ ನೋಡ್ಕೊಂಡು ಬರಬೇಕಾಗುತ್ತೆ. ಸ್ಟಾರ್ಟಿಂಗ್ ಸ್ಟ್ರೆಚ್ ಮಾತ್ರ ನೀವು ಒಂದು 1.5 ಕಿಲೋಮೀಟರ್ ನೀವು ಡ್ರೈವ್ ಮಾಡ್ಕೊಂಡು ಮುಂದೆ ಹೋಗ್ಬಿಟ್ರೆ ಅದಾದ್ಮೇಲೆ ನೀವು ಹೋಗೋದು ತುಂಬಾನೇ ಈಸಿ ಅಂತ ಹೇಳ್ತೀನಿ. ಬಟ್ ಅಲ್ಲಲ್ಲಿ ಸ್ವಲ್ಪ ಜಾಗದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ. ಬಟ್ ಸ್ಟಾರ್ಟಿಂಗ್ ಸ್ಟ್ರೆಚ್ ಮಾತ್ರನೇ ತುಂಬಾ ಕಷ್ಟ. ಅದನ್ನ ಮಾತ್ರ ನೀವು ಕಂಪ್ಲೀಟ್ ಮಾಡಿದ್ರೆ ಸಾಕು. ಸ್ಟಾರ್ಟಿಂಗ್ ಬೈಕರ್ಸ್ ನೋಡಿದ ತಕ್ಷಣ ಓಕೆ ರೀಚ್ ಆಗಿದೀವಿ ಅಂತ ಅನ್ಕೊಂಡ್ವಿ. ಬಟ್ ಇನ್ನೂ 1.5 ಕಿಲೋಮೀಟರ್ ಇದೆ ಅಂತ ಆಮೇಲೆ ಗೊತ್ತಾಯ್ತು. ರೈಟ್ ಸೈಡ್ ಅಲ್ಲಿ ಬೆಟ್ಟ ಕಾಣ್ತಿದೆಯಲ್ಲ, ಅಲ್ಲೇ ನಿಮ್ಗೆ ದೇವಸ್ಥಾನನೂ ಕಾಣ್ತಿರುತ್ತೆ. ಮೇ ಬಿ ಕ್ಯಾಮ್ರಲ್ಲಿ ಕರೆಕ್ಟ್ ಆಗಿ ತೋರ್ಸಕ್ ಆಗ್ತಿಲ್ಲ. ಈಗ ನೋಡಿ ನಾವು ಆರಾಮಾಗಿ ತಲುಪಿದೀವಿ. ಇಲ್ಲಿಂದ ಸ್ಟೆಪ್ಸ್ ಇರುತ್ತೆ, ಆರಾಮಾಗಿ ನೀವು ಹತ್ಕೊಂಡು ಮೇಲೆ ಹೋಗ್ಬೋದು. ಇಲ್ಲಿಂದ ಒಂದು 10 ಮಿನಿಟ್ಸ್ ವಾಕ್ ಮಾಡಿದ್ರೇನೆ ನೀವು ಮೇಲೆ ತಲುಪಿರ್ತೀರಾ. ಇವಾಗ ಹಾಕಿರೋ ಮಂಡ್ ರೋಡ್ ಬಂದು ಈಗ ರೀಸೆಂಟ್ ಆಗಿ ಹಾಕಿರೋದು. ಇದಕ್ಕೂ ಮುಂಚೆ ಒಂದು 3-4 ಇಯರ್ಸ್ ಬ್ಯಾಕ್ ಬಂದು ಜಸ್ಟ್ ಟ್ರೆಕ್ ಮಾಡ್ಕೊಂಡೆ ನೀವು ಮೇಲೆ ಬರ್ಬೇಕಿತ್ತು. ಬಟ್ ಈಗ ಮಣ್ಣಲ್ಲಿ ರೋಡ್ ಹಾಕಿರೋದ್ರಿಂದ ನೀವು ಕಾರು ಬೈಕಲ್ಲಿ ಯಾವ್ದ್ರಲ್ಲಿ ಬೇಕಾದ್ರೂ ಬರ್ಬೋದು. ಬಟ್ ಗ್ರೌಂಡ್ ಕ್ಲಿಯರೆನ್ಸ್ ಚೆನ್ನಾಗಿರೋ ಗಾಡಿ ನೋಡ್ಕೊಂಡು ತಗೊಂಡ್ ಬನ್ನಿ. ಗಾಡಿ ಅಂದ್ರೆ ಆರಾಮಾಗಿ ಸ್ಕೂಟಿ ಬಿಟ್ಟು ಇನ್ನೆಲ್ಲ ಗಾಡಿಯಲ್ಲೂ ಬರ್ಬೋದು. ಹೋಗ್ತಾ ಇದೀವಿ. ಬಾಬಾ, ಬರೋರು ಸ್ವಲ್ಪ ಬೇಗ ಬರಬೇಕು. ಟ್ರೆಕ್ ಮಾಡ್ಕೊಂಡು ಹೋಗೋ ಸ್ವಲ್ಪ ಕಷ್ಟ. ಇಲ್ಲಿ ಕೆಳಗಿಂದ ಟ್ರೆಕ್ ಮಾಡಬೇಕಂದ್ರೆ ಕಷ್ಟ.
ಕಾಣಿಸ್ತಿದೆ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಬರೋಕ್ಕೆ ಇಷ್ಟು ಕಷ್ಟಪಟ್ಕೊಂಡು ಬಂದಿದ್ದೀವಿ. ಇಷ್ಟೆಲ್ಲ ಓಕೆ, ಅಲ್ಲಿಂದ ರೋಡೇ ಇಲ್ದಿದ್ದ ಟೈಮಲ್ಲಿ ಯಾವ ಥರ ಈ ದೇವಸ್ಥಾನ ಬಿಲ್ಡ್ ಮಾಡಿದ್ರು ಅನ್ನೋದು ನಿಜ ಆಶ್ಚರ್ಯ. ಗೊತ್ತಿಲ್ಲಪ್ಪ ಯಾವ ಥರ ದೇವಸ್ಥಾನಗಳು ಗುಡ್ಡದ ಮೇಲೆ ಬೆಟ್ಟದ ಮೇಲೆ ಕಟ್ತಿದ್ದಾರೆ ಅನ್ನೋದು ಈಗಲೂ ನನಗೆ ಐಡಿಯಾ ಇಲ್ಲ. ನೋಡಿ ಹೆಂಗಿದೆ ಅಂತ. ಫುಲ್ ಕನ್ಸ್ಟ್ರಕ್ಷನ್ ಮಾಡ್ತಾನೇ ಇದ್ದಾರೆ. ಬಟ್ ಇಲ್ಲಿಂದ ನಿಮಗೆ ವ್ಯೂ ತೋರಿಸ್ತೀನಿ, ಭಯ ಬೀಳ್ಬೇಕು ನೀವು. ಇದೇ ದೇವಸ್ಥಾನ ಗೈಸ್. ಯಾರೂ ಇಲ್ಲ, ಸಂಡೇ ಅನ್ನೋದ್ರಿಂದ. ದೇವಸ್ಥಾನ ಟೈಮಿಂಗ್ಸು ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಬಟ್ ನಾನು ತಿಳ್ಕೊಂಡು ಅಪ್ಡೇಟ್ ಮಾಡ್ತೀನಿ. ಈಗ ದೇವಸ್ಥಾನದ ಒಳಗಡೆ ನೋಡಿರ್ತೀರಾ, ಇರೋ ದೇವ್ರು ಬಂದು ಚನ್ನರಾಯ ಸ್ವಾಮಿ ಅಂತ. ಈಗ ದೇವಸ್ಥಾನದಲ್ಲಿ ಯಾರು ಇಲ್ಲ ಅನ್ನೋದ್ರಿಂದ ನಾವೇ ಓಪನ್ ಮಾಡ್ಕೊಂಡು ಒಳಗಡೆ ಹೋಗಿ ದರ್ಶನ ಪಡ್ಕೊಂಡು ಮತ್ತೆ ಈಚೆ ಬಂದು ಲಾಕ್ ಮಾಡ್ಬಿಟ್ಟು ಮತ್ತೆ ಬರ್ಬೇಕಾಗತ್ತೆ. ಅದನ್ನ ಮಾತ್ರ ನೆನ್ಪಿಟ್ಕೊಳ್ಳಿ. ಮೇಲೆ ನೋಡಿ ಯಾವ ತರ ಇದೆ ಅಂತ. ವ್ಯೂ ಅಂತೂ ತುಂಬಾ ಅಂದ್ರೆ ತುಂಬಾ ಸಖತ್ತಾಗಿದೆ. ನೀವೇನಾದ್ರೂ ಬೆಳಿಗ್ಗೆ ಬೇಗ ಬರ್ತಿದ್ದೀರಾ ಇಲ್ಲ ಈವ್ನಿಂಗು ಸನ್ಸೆಟ್ಗೆ ಬರ್ತಿದ್ದೀರಾ ಅಂದ್ರೆ ಆರಾಮಾಗಿ ಬಂದು ಹೋಗ್ಬೋದು. ಬಟ್ ಈವ್ನಿಂಗ್ 5 o'clock 6 o'clock ಮೇಲೆಲ್ಲ ಬರ್ತಿದ್ದೀರಾ ಅಂದ್ರೆ ಖಂಡಿತ ನಾನ್ ನಿಮ್ಗೆ ಸಜೆಸ್ಟ್ ಮಾಡಲ್ಲ, ಯಾಕಂದ್ರೆ ಸೇಫ್ ಆದ ಪ್ಲೇಸ್ ಅಲ್ಲ. ಇಲ್ಲಿ ನೋಡಿ ಯಾವ ತರ ಇದೆಯಂತ ವ್ಯೂ ಅಂತೂ ನೋಡಕ್ಕೆ ಹಂಗೆ ಸಖತ್ತಾಗಿತ್ತು. 360 ಡಿಗ್ರಿಲಿ ನೀವು ಯಾವ ಕಡೆ ನೋಡಿದ್ರು ಫುಲ್ ಅಂಡ್ ಫುಲ್ ಬೆಟ್ಟಗಳು ಗುಡ್ಡಗಳೇ ಕಾಣ್ತಿದ್ವು. ಬೆಂಗಳೂರಲ್ಲಿ ಮನೆಗಳು ಬಿಲ್ಡಿಂಗ್ಗಳು ಈ ತರ ನೋಡಿ 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 ಬೋರ್ ಆಗಿರೋರು ಆರಾಮಾಗಿ ಬಂದು ಇಲ್ಲಿ ಆಫ್ ರೋಡಿಂಗ್ ಜೊತೆಗೆ ಒಂದು ಒಳ್ಳೆ ವ್ಯೂನು ನೋಡ್ಕೊಂಡು ಹೋಗ್ಬೋದು. ನೋಡಿ ಒಂದು 8 ಅವರ್ಸ್ ಆಗುತ್ತೆ. ಬೆಂಗಳೂರಿಂದ ಬರಕ್ಕೆ ಹೋಗಕ್ಕೆ ನಿಮ್ಗೆ 6 ಅವರ್ಸ್, ಮತ್ತೆ ಹತ್ಬಿಟ್ಟು ಇಳಿಯಕ್ಕೆ ಒಂದು 2.5 ಅವರ್ಸ್, ಆಲ್ಮೋಸ್ಟ್ 8 ಅವರ್ಸ್ ಆಗುತ್ತೆ. ಒನ್ ಡೇಗೆ ನಿಮ್ಗೆ ಬಂದು ಹೋಗಕ್ಕೆ ಒಳ್ಳೆ ಜಾಗ. ಗಾಡಿಲಿ ಹತ್ತೋದ್ಕಿನ್ನ ಸ್ವಲ್ಪ ಇಳಿಯೋದು ಕಷ್ಟ ಆಗುತ್ತೆ, ತುಂಬಾನೇ ಸ್ಕಿಡ್ ಆಗ್ತಿರುತ್ತೆ, ಅದರಿಂದ ನೋಡ್ಕೊಂಡು ಹೋಗಿ. ಇಷ್ಟೇ ಗೈಸ್ ಈ ವಿಡಿಯೋ ಏನಾದ್ರು ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ಗೆ ಮರೀದೆ ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಫೇಸ್ಬುಕ್ ಅಲ್ಲಿ ನೋಡ್ತಿದ್ದೀರಾ ಅಂದ್ರೆ ಖಂಡಿತ ಫಾಲೋ ಮಾಡ್ಕೊಳ್ಳಿ. ನಿಮ್ಗೆ ಡೈಲಿ ಅಪ್ಡೇಟ್ಸ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ಇದೆ, ಅಲ್ಲೂ ಹೋಗಿ ಫಾಲೋ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.